ಯಾಕೆಂದ್ರೆ ನಾನು ವೆಸ್ಟ್ ಎಂಡ್ ರೋಡ್ನಲ್ಲಿ ಪಾಪ ಎಲ್ಲ ರಾಜ್ಯಪಾಲರ ಭಾಷಣದಲ್ಲಿ ನಾನೆಲ್ಲ ದಿನ ವೆಸ್ಟ್ ಎಂಡ್ ರೋಡ್ನಲ್ಲಿ ಕಾಲ ಕಳ್ಕೊಂಡಿದ್ದೆ ಅಂತ ಹೇಳಿ ಪಾಪ ಭಾಷಣ ಮಾಡೋರು ನನ್ನೇನು ಮೊನ್ನೆ ಮಾತಾಡ್ಬೇಕಾದ್ರೂ ಇಲ್ಲಿ ನಾನಿದ್ದ 14 ತಿಂಗಳು ಇನ್ನೊಂದು ತರಲಿಲ್ಲ. ನನ್ನ ಪ್ರತಿನಿತ್ಯದ ದಿನಚರಿ ಸರ್ಕಾರದ ಅಫಿಷಿಯಲ್ ರೆಕಾರ್ಡು ವೆಸ್ಟ್ ಎಂಡ್ ಹೋಟೆಲ್ ಕೂತ್ಕೊಂಡು ಈ ಕೆಲಸ ಮಾಡಿದ್ರೆ ಈ ಕೆಲಸ ಆಗ್ತಿರ್ಲಿಲ್ಲ. ದಿನ ಮಾತ್ರ ಇನ್ನೂ ಮುಗಿದಿಲ್ಲ ವೆಸ್ಟ್ ಎಂಡ್ ಹೋಟೆಲ್ ಕತೆ. ನೀವು ನೆನ್ನೆನೂ ಸಹ ನೀವೆಲ್ಲ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿರ್ಬೇಕೇನ. ನೀವು ಮಾಡಿದ್ರೆ ತಪ್ಪಿಲ್ಲ, ನಾನು ಮಾಡಿದ್ರೆ ತಪ್ಪು. ವೆಸ್ಟ್ ಎಂಡ್ ಹೋಟೆಲಲ್ಲಿ ಇದು ಇದೆ ಪ್ರತಿನಿತ್ಯದ ದಿನಚರಿ. ನಾನು ಏನೇನು ಮಾಡಿದ್ದೆ, ದಿನಕ್ಕೆ ಎಷ್ಟು ಗಂಟೆ ಮೀಟಿಂಗ್ಗಳು ಮಾಡಿದ್ದೀನಿ, ಜನ ಎಷ್ಟು ನೋಡಿದ್ದೀನಿ ಅಂತೇಳಿ. ನಾನೇನು ಜನಸ್ಪಂದನ ಅಂತ ಹೇಳಿ ಈಗ ಪುಟಗಟ್ಲೆ ಮುಖ್ಯಮಂತ್ರಿಗಳ ಜನಸ್ಪಂದನ ಅಲ್ಲ. ಅವ್ರ ಪಾಪ ಹಿಂದೆ ಕೂತವ್ರು ನಗ್ತಾ ಇದ್ದಾರೆ. ಏನು ವೆಸ್ಟ್ ಎಂಡ್ ಹೋಟೆಲ್ ಅಂತ ನಮ್ ಕಡೆ ಕೈ ಮಾಡ್ತಿದ್ರಿ, ಹೇಳಿದವ್ರು ನಾವು ಕೈ ಆ ಕಡೆ ಮಾಡ್ತಾ ಇದಾರೆ ಇವ್ರು ಅಂತ ನಗ್ತಾ ಇದಾರೆ. ಮಾತಾಡೋ ಮಧ್ಯ ಯಾಕಪ್ಪ ಮಾತಾಡಿದ್ವಾ? ಯಾರು ಕೃಷ್ಣ ನಮ್ಮ ಬೈರೇಗೌಡ ಮಾತಾಡಿದ್ರೆ ಯಾಕೆ ಮಾತಾಡಬಾರ್ದು? ಡಿಸ್ಟರ್ಬ್ ಮಾಡಕ್ಕೆ ಸುಮ್ಮನೆ ಮಾತಾಡಿದ್ರೆ ಕೇಳಕ್ ಇರೋದ? ಯಾವ ಮೀಟಿಂಗ್ ಆಯ್ತು? ಯಾವ ಮೀಟಿಂಗ್ ಆಯ್ತು? ಯಾಕೆ ಸುಳ್ಳು ಸದನಕ್ಕೆ ಯಾಕೆ ಸುಳ್ಳು? ಯಾವ ಮೀಟಿಂಗ್ ಆಯ್ತು ನಿನ್ನೆ? ಸುಳ್ಳು ಹೇಳ್ತಾರೆ. ಸದನಕ್ಕೆ ಏನ್ ಲಾಭ? ಹೋಟೆಲ್ಗಳ ಮಾತಾಡಿ ಸದನಕ್ಕೆ ಏನ್ ಲಾಭ? ಏನ್ ಹೇಳ್ಬೇಕು? ಸದನಕ್ಕೆ ನಿಮ್ ಲೀಡರ್ಗಳಿದ್ರೆ ಗೊತ್ತಿಲ್ಲ. ಟಿವಿಲಿ ನೋಡಿದ್ ನಾನು ಹೇಳ್ತಾ ಇದ್ದೀನಪ್ಪ. ಟಿವಿಲನ್ನು ತೋರಿಸೋದು ಅಲ್ಲಿತ್ತು ಅಂತ ಹೇಳಿ ಆಮೇಲೆ ಮಾತಾಡಿ ಉತ್ತರ ಇಲ್ಲಿ ಅಧ್ಯಕ್ಷ